ಹುಡುಗಿಯರು ಹುಡುಗರಲ್ಲಿ ಈ 5 ಗುಣಗಳನ್ನು ಇಷ್ಟಪಡುತ್ತಾರೆ. ಇಂಥ ಗುಣವಿರುವ ಹುಡುಗರನ್ನು ಮೆಚ್ಚುವುದು ಹುಡುಗಿಯರು ಸಂಗಾತಿಯಾಗಿ ಸುಲಭವಾಗಿ ಒಪ್ಪಿಕೊಳ್ಳುತ್ತಾರೆ. ಮದುವೆ ಎನ್ನುವ ವಿಚಾರ ಬಂದಾಗ ಹುಡುಗಿಯರು ಬಹಳ ಯೋಚಿಸುತ್ತಾರೆ. ಮದುವೆಯ ನಿರ್ಧಾರವನ್ನು ಆತುರವಾಗಿ ತೆಗೆದುಕೊಳ್ಳುವುದಿಲ್ಲ. ಈ 5 ಮೂಲಭೂತ ಗುಣಗಳನ್ನು ಹುಡುಕುತ್ತಾರಂತೆ. ಈ ಕಾರಣಕ್ಕಾಗಿಯೇ ತನ್ನ ಮದುವೆಯ ನಿರ್ಧಾರವನ್ನು ಯಾವ ಹೆಣ್ಣು ಕೂಡ ಆತುರವಾಗಿ ತೆಗೆದುಕೊಳ್ಳುವುದಿಲ್ಲ. ತನ್ನ ಜೀವನ ಸಂಗಾತಿಯಲ್ಲಿ ಈ 5 ಮೂಲಭೂತ ಗುಣಗಳನ್ನು ಹುಡುಕುತ್ತಾರಂತೆ. ಹುಡುಗನಲ್ಲಿ ಈ ಗುಣಗಳಿದ್ದರೆ ಆತನನ್ನು ತನ್ನ ಸಂಗಾತಿ ಎಂದು ಒಪ್ಪಿಕೊಳ್ಳಲು ಕೊಂಚವೂ ಹಿಂಜರಿಕೆ ತೋರುವುದಿಲ್ಲವಂತೆ. 1. ಕ್ವಾಲಿಟೀಸ್ ಫಾರ್ ಅ ಗುಡ್ ಹಸ್ಬೆಂಡ್. ಹುಡುಗ ಹುಡುಗಿಯ ನಡುವಿನ ಸ್ನೇಹ ಮತ್ತು ಮದುವೆ ಈ 2 ಸಂಬಂಧಕ್ಕೂ ಬಹಳ ವ್ಯತ್ಯಾಸವಿದೆ. ಹುಡುಗಿಯರು ತಮಗೆ ಗೊತ್ತಿರುವ ಹುಡುಗರೊಂದಿಗೆ ಸ್ನೇಹಕ್ಕೆ ಮುಂದಾಗಬಹುದು. ಆದರೆ ಪ್ರೀತಿ, ಪ್ರೇಮ, ಮದುವೆ ಎನ್ನುವ ವಿಚಾರ ಬಂದಾಗ ಬಹಳ ಯೋಚಿಸುತ್ತಾರೆ ಎನ್ನುವುದು ಜೀವನದ ಅತಿದೊಡ್ಡ ನಿರ್ಧಾರ. ಇಂದು ಮದುವೆಯಾಗಿ ನಾಳೆ ನನಗೆ ಈ ಸಂಬಂಧ ಇಷ್ಟ ಇಲ್ಲ ಎನ್ನುವುದು ಸುಲಭದ ಮಾತಲ್ಲ. 2. ಸಮಾನತೆಯ ಕಾಳಜಿ. ತಾನು ಯಾರನ್ನು ತನ್ನ ಜೀವನ ಸಂಗಾತಿಯನ್ನಾಗಿ ಆರಿಸಿಕೊಳ್ಳುತ್ತೇನೆ ಆತ ಜೀವನದುದ್ದಕ್ಕೂ ತನಗೆ ಸಮಾನ ಸ್ಥಾನಮಾನವನ್ನು ನೀಡಬೇಕು ಎಂಬ ಬಯಕೆ ಹೆಣ್ಣು ಮಕ್ಕಳಲ್ಲಿ ಇರುತ್ತದೆ. ತಾನೇ ಮೇಲೂ, ತನ್ನ ಮಾತೆ ನಡೆಯಬೇಕು, ತಾನು ಹೇಳಿದಂತೆ ಕೇಳಬೇಕು, ನಡೆಯಬೇಕು ಎನ್ನುವ ಮನೋಭಾವ ಹುಡುಗಿಯರಿಗೆ ಇಷ್ಟವಾಗುವುದಿಲ್ಲ. ಹುಡುಗಿಯರಿಗೆ ಗೌರವ ನೀಡುವ, ಅವರ ಮಾತನ್ನು ಕೂಡ ಗಣನೆಗೆ ತೆಗೆದುಕೊಳ್ಳುವ ಹುಡುಗರು ಹೆಣ್ಣು ಮಕ್ಕಳ ಮೆಚ್ಚುಗೆ ಪಡೆಯುತ್ತಾರೆ. 3. ಜವಾಬ್ದಾರಿಯ ನಡವಳಿಕೆ. ಹುಡುಗಿಯರು ಜವಾಬ್ದಾರಿಯುತ ವ್ಯಕ್ತಿಯನ್ನು ಮದುವೆಯಾಗಲು ಇಷ್ಟಪಡುತ್ತಾರೆ. ತನ್ನ ಕುಟುಂಬದ ಜವಾಬ್ದಾರಿಯನ್ನು ಗಂಭೀರವಾಗಿ ತೆಗೆದುಕೊಂಡು ಕೆಲಸ ಮಾಡುವ ಹುಡುಗನಂತೆ ಹುಡುಗಿಯರು ಆಕರ್ಷಿತರಾಗುತ್ತಾರೆ. ಹಾಗೆ ತನ್ನ ಮನೆಯವರನ್ನು ಕೂಡ ಅವಳಂತೆ ಇಷ್ಟಪಡಬೇಕು ಎಂದು ಭಾವಿಸುತ್ತಾರೆ. 4. ವಿಶ್ವಾಸ ಉಳಿಸಿಕೊಳ್ಳಬೇಕು. ಯಾವುದೇ ಸಂಬಂಧವಾಗಲಿ ಅದು ಉಳಿಯುವುದು ವಿಶ್ವಾಸದ ಮೇಲೆ. ಮದುವೆ ವಿಚಾರದಲ್ಲಿ ವಿಶ್ವಾಸ ಎನ್ನುವುದು ಬಹಳ ಮುಖ್ಯ. ಹುಡುಗ ನಂಬಿಕಸ್ಥನಾಗಿರಬೇಕು ಎನ್ನುವುದೇ ಹೆಣ್ಣು ಮಕ್ಕಳ ಮೂಲ ಷರತ್ತು ಆಗಿರುತ್ತದೆ. 5. ಮಹಿಳೆ ಮತ್ತು ಹೆಣ್ಣು ಮಕ್ಕಳನ್ನು ಗೌರವಿಸುವವನು. ಮಹಿಳೆಯರು ಮತ್ತು ಹುಡುಗಿಯರನ್ನು ಗೌರವಿಸುವ ಹುಡುಗರೆಂದರೆ ಹೆಣ್ಣು ಮಕ್ಕಳಿಗೂ ಇಷ್ಟವಾಗುತ್ತಾರೆ. ಇಂತಹ ಹುಡುಗರು ಬಹಳ ಬೇಗನೆ ಹೆಣ್ಣು ಮಕ್ಕಳ ಮನಸ್ಸನ್ನು ಗೆಲ್ಲುತ್ತಾರೆ. ಯಾವ ಹುಡುಗಿಯೂ ತನ್ನ ಸ್ವಾಭಿಮಾನದ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ. ಈ ಕಾರಣದಿಂದ ಹುಡುಗಿಯರಿಗೆ ಗೌರವ ತೋರಿಸುವ ಹುಡುಗರನ್ನು ತಮ್ಮ ಜೀವನ ಸಂಗಾತಿಯನ್ನಾಗಿ ಮಾಡಿಕೊಳ್ಳುವುದು ಹುಡುಗಿಯರ ಕನಸಾಗಿರುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.